ಹಲೋ ಎಲ್ರಿಗೂ ನಮಸ್ಕಾರ. ಸ್ವೀಡನಲ್ಲಿ ಇವಾಗ ಸಿಕ್ಕಾಪಟ್ಟೆ ಕಂಟಿನ್ಯೂಸ್ ಆಗಿ ಸ್ನೋಫಾಲ್ ಬರ್ತಾ ಇದೆ. ಹಾಗಾಗಿ ಈ ಸಾರಿ ಪುಲ್ಕ ಆಡೋಣ ಅಂತ ಹೋಗ್ತಾ ಇದ್ದೀವಿ. ಪುಲ್ಕ ಅಂತ ಅಂದರೆ ಸ್ನೋ ಸ್ಲೈಡಿಂಗು. ಅಂದರೆ ಈ ರೀತಿ ಒಂದು ಬಕೆಟ್ ಥರ ಇರುತ್ತೆ, ಪ್ಲಾಸ್ಟಿಕ್ದು ವುಡನ್ದು ಬರುತ್ತೆ ಫ್ಲ್ಯಾಟಾಗಿ. ಸೊ ಅದರಲ್ಲಿ ಕೂತ್ಕೊಂಡು ನಾವು ಸ್ಲೈಡ್ ಮಾಡ್ಕೊಂಡು ಹೋಗಬೇಕು. ಯೂಶ್ವಲಿ ಎಲ್ಲಿ ಮೌಂಟೇನ್ಸ್ ಥರ ಅಥವಾ ಸ್ಲೋಪ್ ಜಾಸ್ತಿ ಇರುತ್ತೆ ಅಲ್ಲೋಗಿ ಎಲ್ಲರೂ ಆಟ ಆಡ್ತಾರೆ. ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಫನ್ ಇರುತ್ತೆ. ಸ್ನೋ ಯಾವಾಗ ಬಂದಿರುತ್ತೆ ಆವಾಗ ಆಟ ಆಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಇಯರ್ ನಮಗೆ ಆಡೋದಕ್ಕಾಗಿರಲಿಲ್ಲ, ಯಾಕಂದರೆ ಸ್ನೋ ಅಷ್ಟೊಂದು ಬಿದ್ದೇ ಇರಲಿಲ್ಲ. ಅದ್ರ ಹಿಂದಿನ ವರ್ಷ ಅರಿಯಾದನ್ನ ತುಂಬ ಚಿಕ್ಕವಳಿದ್ಲು ಅಂದ್ಬಿಟ್ಟು ನಾವು ಆಡಿಸಿರಲಿಲ್ಲ. ಸ್ಕೂಲಲ್ಲಿ ಚಿಕ್ಕದಾಗಿ ಆಡ್ತಾರೆ, ಬಟ್ ಇಷ್ಟು ಲಾಂಗ್ ಅವಳಿದೆ ಫಸ್ಟ್ ಟೈಮ್ ಆಡ್ತಾ ಇರೋದು. ಸ್ಟಾರ್ಟಿಂಗು ನಮ್ಮ ಜೊತೆ ಬಂದಳು, ಅದಾದಮೇಲೆ ಅವಳು ಒಬ್ಬಳೇ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾವು ಸ್ವಲ್ಪ ಆಡಿದ್ವಿ, ಸಿಕ್ಕಾಪಟ್ಟೆ ಫನ್ ಆಗಿತ್ತು. ಸ್ಲೈಡೇನೋ ಮಾಡ್ಕೊಂಡು ಹೋಗ್ಬಿಡ್ತೀವಿ, ಫನ್ ಇರುತ್ತೆ. ಬಟ್ ಹತ್ಕೊಂಡು ಬರೋದೇ ತುಂಬ ಕಷ್ಟ, ಟಯರ್ಡ್ ಆಗಿಬಿಡುತ್ತೆ. ಆ ಚಳಿನಲ್ಲಿ ಹತ್ಕೊಂಡು ಬರಬೇಕು. ಚಳಿ ಅಂತೂ ಹೇಳೋಕ್ಕಾಗಲ್ಲ, ಅಷ್ಟೊಂದಿತ್ತು. ಸ್ವಲ್ಪ ಗ್ಲೌಸ್ ತೆಗೆದುಬಿಟ್ರೆ ಸಾಕು, ಕೈಯೆಲ್ಲ ಫ್ರೀಸ್ ಆಗ್ತಾ ಇತ್ತು. ಬಟ್ ಸ್ಟಿಲ್ ಆಟ ಆಡೋದಕ್ಕೆ ತುಂಬ ಮಜಾ ಇತ್ತು. ಮಕ್ಕಳು ಎಲ್ಲ ಫುಲ್ ಎಂಜಾಯ್ ಮಾಡಿದ್ರು. ಅರಿಯಾದ್ನಾಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇವಾಗಂತೂ ಡೈಲಿ ಹೋಗೋಣ ಅಂತಾಳೆ. ಅವಳ ಬರ್ಡೇ ದಿನನೂ ಅವಳನ್ನ ಕರ್ಕೊಂಡು ಹೋಗಿದ್ವಿ. ಅದರದ್ದು ಫುಲ್ ಕಂಪ್ಲೀಟ್ ವ್ಲಾಗ್ ನಾನು ಬೇಗ ಹಾಕ್ತೀನಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.